ನಮಸ್ಕಾರ. ಸ್ಪೆಷಲ್ ಆಗಿ ನಾವು ಇವತ್ತು ಎಲ್ಲಿದ್ದೇವೆ ಅಂತ ಹೇಳಿದರೆ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಗಡಿಕಲ್ಲು ಇಲ್ಲಿದ್ದೇವೆ. ಒತ್ತಿಕೋಲೋತ್ಸವದಲ್ಲಿ ಇದ್ದೇವೆ. ಸ್ಪೆಷಲ್ ಆಗಿ ನನ್ನ ಜೊತೆ ಇವತ್ತು ರಕ್ಷನ್ ಕೂಡ ಇದ್ದೇವೆ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಈ ಒತ್ತಿಕೋಲೋತ್ಸವ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ನೋಡ್ಕೊಬೋದು. ಹಾಗೆಯೇ ನೀವು ನನ್ನ ಹಿಂದ್ಗಡೆ ನೋಡ್ಬೋದು, ಅಗ್ನಿಸ್ಪರ್ಶ ಕೂಡ ಆಗಿದೆ. ಹಾಗಾಗಿ ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ಇಲ್ಲಿಯ ಹಿರಿಯರ ಜೊತೆ ಕೂಡ ಮಾತನಾಡಿ ಕೇಳ್ಕೊಳ್ಳುವ.
ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಆಗಿ ನಾವು ಕಾರ್ಣಿಕದ ಕ್ಷೇತ್ರ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಗಡಿಕಲ್ಲು ಇಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಈ ದೇವಸ್ಥಾನದ ಏನು ಇಲ್ಲಿ ಪ್ರಾರಂಭ ಆಗಲಿಕ್ಕೆ ಕಾರಣ ಅಂತೇಳಿದರೆ ಶ್ರೀ ಕೃಷ್ಣ ಬೆಳ್ಚಾಡ ಪನ್ನೆ ಇವರ ತಂದೆಯವರ ಕಾಲದಲ್ಲಿ ಈ ಒಂದು ಮಹಾವಿಷ್ಣು ದೇವಸ್ಥಾನ ಪ್ರಾರಂಭ ಆಯಿತು ಅಂತ ನಾನು ಕೇಳಿಬಿಟ್ಟೆ. ಹಾಗಾಗಿ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಅವ್ರ ಜೊತೆ ಕೇಳುವ. ಈ ದೇವಸ್ಥಾನದ ಪ್ರಾರಂಭದ ಹಾದಿ ಯಾವ ರೀತಿ ಬಂದಿತ್ತು ಅಂತ ಹೇಳುವಂಥದ್ದು. ಸರ್ ನಮಸ್ತೆ. ಇದು ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನ ಮತ್ತು ಗುಳಿರಾಜನ ಅಂದರೆ ಇದು 2 ಗ್ರಾಮದ ಗಡಿ, ಕಲ್ಮಕಾರ ಮತ್ತು ಕೊಲ್ಲಮೂರು. ಇದು ಕಲ್ಮಕಾರ ಕೊಲ್ಲಮೂರು, ಇದು 2 ಗ್ರಾಮದ ಗಡಿ. ಇಲ್ಲಿಗೆ ಹೆಸರು ಗಡಿಕಲ್ಲು. ಇಲ್ಲಿ ಪ್ರಾರಂಭ ಮಾಡಿದವರು ನನ್ನ ಮಾವನದವರು ಕುಂಜನ ಬೆಚ್ಚಪ್ಪವರು ಮತ್ತು ಸಣ್ಣ ತಿಮ್ಮಪ್ಪ ಗೌಡರು ಮತ್ತು ಆನಂದ ನಾಯ್ಕ ಅವರು ಮತ್ತು ಅವರ ಜೊತೆಗೆ 3-4 ಸೇರಿಕೊಂಡು ಇಲ್ಲಿ ಒಂದು ಚಾಯದ ಪೆಟ್ಟಿ 4 ಬೆದರ ಕಂಬವನ್ನು ಹಾಕಿ ಇಲ್ಲೊಂದು ಚಾಯದ ಪೆಟ್ಟೆಯನ್ನು ಅಲ್ಲಿ ಪ್ರಾರಂಭ ಮಾಡಿದರು. ಯಾವುದು ಚಾಯದ ಪೆಟ್ಟೆ ಮುಂದೆ ಎಲ್ಲ ಚಾಯದ ಮುಂದೆ ಚಹಾ ಒಡಿ ಉಂಟಲ್ಲ, ಒಂದು ಪೆಟ್ಟಿಗೆ ಬರ್ತಿತ್ತು. ಆ ಪೆಟ್ಟಿಗೆಯನ್ನು 4 ಬೆದರಿನ ಕಂಬ ಹಾಕಿ ವಿಷ್ಣುಮೂರ್ತಿಯನ್ನು ಕುಲ್ಕುಂದ ವಿಷ್ಣುಮೂರ್ತಿಯನ್ನು ಹೆಸರು ಹೇಳಿ ಇಲ್ಲೊಂದು ಅವರು ಪ್ರಾರಂಭ ಮಾಡಿದರು. ಸಣ್ಣ ತಿಮ್ಮಪ್ಪ ಅವರು ಮತ್ತು ಕುಂಜನ ಬೆಚ್ಚಪ್ಪವರು ಆನಂದ ನಾಯಕರು ಮತ್ತು ಅವರೊಟ್ಟಿಗೆ 4 ಜನ ಸೇರಿದವರು. ಮತ್ತು ಹಾಗೆ ಮತ್ತೆ ಕಾಣಿಕೊಂಡಿ ಮಾಡಿ ಆಯಿತು. ಎಲ್ಲ ಊರಲ್ಲೇ ಹೋಗಿ ಆಗ ರಸೀದಿ ಯಾವುದೂ ಇರಲಿಲ್ಲ. ನಾನು ಗಂಗಾಧರ ಬೆಚ್ಚಪ್ಪವರು ಮತ್ತು ಲಕ್ಷ್ಮೀನಾರಾಯಣ ಭಟ್ರು ನಾವು ಇಡೀ ಊರಲ್ಲಿ ಹೋಗಿ ಕಲಸೆ ಮಾಡುವಾಗ ನಾವು ಸಣ್ಣ ಒಂದು ಮಡಿಕೆ ಅಷ್ಟು ಮಾಡಬೇಕು ಅಂತ ಇದ್ದದ್ದು. ಸ್ವಲ್ಪ ಜಾಸ್ತಿ ಆಯಿತು. ಊರಲ್ಲಿ ಸ್ವಲ್ಪ ಪೈಸೆ ಜಾಸ್ತಿ ಕೊಟ್ಟರು. ನಾವು ತಮ್ಮಣ್ಣ ಮೇಸ್ತ್ರಿ ಮತ್ತು ಕೋಣಕ ಗಿರೇಪ್ ಅವರು ಅವರ ನೇತೃತ್ವದಲ್ಲಿ ಇಲ್ಲಿ ಕಾಣಿಕೊಂಡಿ ಉದ್ಘಾಟನೆ. ಆ ಕಾಣಿಕೊಂಡಿ ಉದ್ಘಾಟನೆ 1988 ವಿಜಯದಶಮಿ ಅಂದು ಇಲ್ಲಿ ನಮ್ಮ ಶಿವರಾಮ್ ಭಟ್ರು ಅವರ ನೇತೃತ್ವದಲ್ಲಿ ಇಲ್ಲಿ ಕಾಣಿಕೊಂಡಿ ಉದ್ಘಾಟನೆ ಆಯಿತು. ಈ ಕಾಣಿಕೊಂಡಿ ಉದ್ಘಾಟನೆ ಆಗುವಾಗ ಆಗ ನಮಗೆ ಕಮಿಟಿ ಬೇಕಿತ್ತಾಯಿತು. ಅದಕ್ಕೆ ಮೊದಲು ನಾನು ಇಲ್ಲಿ ದೀಪ ಇಟ್ಟುಕೊಂಡಿದ್ದೆ ಸುಮಾರು ಒಂದು 7-8 ವರ್ಷ. ಸಣ್ಣದು ಗುಡಿಯಾಗಿ ಇಷ್ಟು ದೊಡ್ಡದು ಆಗಿರಲಿಲ್ಲ. ಆಗ ಆ ಕಾಲದಲ್ಲಿ ನಾನೇ ದೀಪ ಇಡ್ತಿದ್ದೆ. ಒಂದು 10-12 ವರ್ಷ ನಾನೇ ದೀಪ ಇಡ್ತಿದ್ದೆ. ನಮ್ಮ ಮನೆಯಲ್ಲಿ ನಮ್ಮ ಉಮೇಶಣ್ಣ ಬೇಲಿ ಮೇಲೆ ಅಲ್ಲಿಂದ ಗೊನೆ ಕಡ್ದು ತಂದು ನಮ್ಮ ಮನೆಯಲ್ಲಿ ಇಟ್ಟು ಅಲ್ಲಿಂದ ಬಡಿಗೆ ಹಾಕಿ ತಂದುಕೊಂಡು ಇಲ್ಲಿ ನಾವು ಸುಮಾರು ವರ್ಷ ಇದು ಒಂದು 10 ವರ್ಷ ನಾನು ಇಲ್ಲಿ ದೀಪವನ್ನು ಇಡುವುದನ್ನು ನಾನು. ಎಷ್ಟು ವರ್ಷ ಆಯಿತು ಇವಾಗ? ಸುಮಾರು 1988 ಸ್ಥಾಪನೆ. ಕಾಣಿಕೊಂಡಿ ಸ್ಥಾಪನೆ ನಂತರ ಮತ್ತೊಂದು ನಮಗೆ ಕಮಿಟಿ ಬೇಕು. ಒಂದು ಕಮಿಟಿ ಬೇಕು ಅಂತೇಳಿ ಎಲ್ಲ ಊರವರೆಲ್ಲ ಸೇರಿಕೊಂಡು ಕಮಿಟಿ ಎಲ್ಲ ಒಂದು ಇದು ಮಾಡಿಕೊಂಡು ಎಲ್ಲ 2 ಗ್ರಾಮಸ್ಥರು ಸೇರಿ ಕಮಿಟಿ ಮಾಡಿಕೊಂಡು ಕೇವಲ ಮಡಪಾಡಿ ಅಲ್ಲಿ ಚಂದ್ರಶೇಖರ ಗೌಡ್ರು ಅಲ್ಲಿಂದ ಭಂಡಾರ ತಂದು ಕೊಲ್ಲಮೂರು ಅಶ್ವತ್ಥಕಟ್ಟೆ ಮರ ಉಂಟಲ್ಲ ಅಲ್ಲಿ ಇಟ್ಟುಕೊಂಡು ಅಲ್ಲಿಂದ ಇಲ್ಲಿಗೆ ದರ್ಶನ ಬಂದು 3 ವರ್ಷ ಹಾಗೆ ಹೊತ್ತಕಾಲ ಆಯ್ತು. ಆಗ ಊರವರೆಲ್ಲ ಅಶ್ವತ್ಥಕಟ್ಟೆ ಅಂತ ಹೇಳಿದ್ರೆ ಅದು ಇವಾಗೂ ಕೂಡ ಕಾಣ್ಬೋದು. ಅದೇ ಕೊಲ್ಲಮೂರು ಹೌದು, ಇವತ್ತು ಉಂಟದು. ಹಾಗೆ ಒಂದು 3 ವರ್ಷ ಹಾಗೆ ಅಲ್ಲಿಂದ ಬಂಡಾದ ಒಂದು ಒತ್ತಗೊಲ ನಡೀತು. ಆಗ ಎಲ್ಲರೂ ಹೇಳಿದರು ನಮ್ಮ ಮನೆಯಲ್ಲಿ ನಾವು ಇಲ್ಲಿ 2 ಗ್ರಾಮದ ಸೇರಿಕೊಂಡು ನಮಗೆ ಒತ್ತಗೊಲ ಮಾಡ್ಬೋದಲ್ಲ, ಮತ್ತು ಬೇರೆ ಕಡೆಯಿಂದ ಹೇಗೆ ಬಂಡಾರ ತರೋದು. ಆಯಿತು, ಹಾಗೆ ಮಾಡಿದ್ರೆ 3 ವರ್ಷ ಹಾಗೆ ಅಲ್ಲಿಂದ ಬಂಡಾರ ತಂದು ಒತ್ತಗೊಲ ಆಯಿತು. ನಂತರ 2 ಗ್ರಾಮಸ್ಥರು ಪರ ಒಂದೆಲ್ಲ ಭತ್ತಾದಿಗಳೆಲ್ಲ ಸೇರಿಕೊಂಡು ನಾವು ಸಣ್ಣ ಇಷ್ಟು ದೊಡ್ಡದಿರಲಿಲ್ಲ, ಸಣ್ಣ ಒಂದು ದೇವಸ್ಥಾನ ಮಾಡಿ ಮತ್ತು ಸರಿಯಾಗಿ ಮತ್ತೆ ಒತ್ತಗೊಲ 1 ವರ್ಷ ಬಿಟ್ಟು 1 ವರ್ಷ ಹಾಗೆ ಒತ್ತಗೊಲ ಮಾಡಿದೆ. ಎಲ್ಲ ಊರವರು ಕಲ್ಮಕಾರು ಮತ್ತು ಕೊಲ್ಲಮೂರೆಲ್ಲ ಎಲ್ಲ ಪರ ಊರಿಂದ ಮಡಿಕೇರಿಯೆಲ್ಲ, ಮಂಗಳೂರೆಲ್ಲ, ಬೆಂಗಳೂರು ಎಲ್ಲ ಕಡೆ ಈಗ ಎಲ್ಲ ಸಹಕಾರ ಮಾಡಿದರೆ. ಅಷ್ಟು ಸಹಕಾರ ಮಾಡಿದ್ರೆ ಇಷ್ಟೊಂದು ದೊಡ್ಡ ಸುಮಾರು 1 ಕೋಟಿ ಇದಂದರೆ ಒಂದು 15-20 ಫೀಟ್ ಅಡಿಯಿಂದ ಬಂದ ಇದು ಎಲ್ಲ ಕರ್ಗೆಲ್ಲ ತುಂಬಿಸಿಕೊಂಡು ಒಯ್ಯಿಗೆ ಹಾಕಿ ತೊಳೆದು ಅಷ್ಟು ಆಡಿದ್ದು. ಅಂದರೆ ನಿಜವಾಗಿ ವಿಷ್ಣುಮೂರ್ತಿ ದೇವಸ್ಥಾನ ನಮ್ಮ ಕೇರಳದಲ್ಲಿ ಮತ್ತು ಸುಳ್ಯ ತಾಲೂಕಲ್ಲಿ ಇಂಥ ಒಂದು ದೇವಸ್ಥಾನ ವಿಷ್ಣು ದೇವಸ್ಥಾನ ಎಲ್ಲಿ ಇಲ್ಲ. ಅಷ್ಟೊಂದು ಅಚ್ಚುಕಟ್ಟಾಗಿ ಈಗ ಎಲ್ಲರೂ ಸೇರಿಕೊಂಡು ಅಂದರೆ ಇಲ್ಲಿ ವಿಷ್ಣುಮೂರ್ತಿ ಅಂದರೆ ಮತ್ತೆ ಗುಳಿಗರಾಜ ಅಂದರೆ ಗುಳಿಗನಲ್ಲಿ ವಿಷ್ಣುಮೂರ್ತಿಯನ್ನು ಪ್ರಾರ್ಥನೆ ಮಾಡಿದರೆ ನೀವು ಬೆಳಿಗ್ಗೆ ಪ್ರಾರ್ಥನೆ ಮಾಡಿದರೆ ಸಾಯಂಕಾಲವಾಗ ಗೊತ್ತಾಯ್ತದೆ ನಿಮ್ಮ ಕಳ್ಳತನ ಏನೋ ಎಂಥದ್ದೇ ಏನು ಮದುವೆ ಆಗೋದವರಿಗೆ ಮತ್ತೊಂದು ಇನ್ನೊಂದು. ನೀವು ಬೆಳಿಗ್ಗೆ ಪ್ರಾರ್ಥನೆ ಮಾಡಿದರೆ ಸಾಯಂಕಾಲ ಆಗುವಾಗ ಅದು ಅಭಿವೃದ್ಧಿ ಬರ್ತದೆ. ಇಲ್ಲಿ ಮಾತ್ರ ಬೆಂಗಳೂರು ಎಲ್ಲ ಊರ ಕಡೆ ಎಲ್ಲ ಎಲ್ಲರೂ ಕೂಡ ಗಮನಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮ ಊರಿನವರು ಆಗಿರ್ಬೋದು ಅಥವಾ ಪರ ಊರಿನವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಗುಳಿಗರಾಜ ಆಗಿರ್ಬೋದು, ಇಲ್ಲಿಯ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಒಂದು ಪ್ರಾರ್ಥನೆಯನ್ನ ನಾನು ಅಂತೂ ಸುಮಾರು ಟೈಮ್ ನೋಡಿದ್ದೇನೆ. ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದ್ರೆ ಅಷ್ಟು ಕಾರಣಕ್ಕೆ ಇಲ್ಲಿ ಓಕೆ 2 ಊರು ಅಂದ್ರೆ ಗಡಿಕಲ್ಲು. ಈ ಗಡಿಕಲ್ಲು ಅಂತ ಬರೋಕೆ ಕಾರಣ ಈ ದೇವಸ್ಥಾನ ಆದ ನಂತರ ಇತ್ತ ಅಥವಾ ಅಲ್ಲ, ಅದು ಮೊದಲಿತ್ತು. ಮೊದಲಂದ್ರೆ ಕಲ್ಮಕಾರ ಮತ್ತು ಇದು ಗ್ರಾಮ ಹಿಂಗಡೆ ಮಾಡುವಾಗ ಇಲ್ಲಿ ಒಂದು ಗಡಿ ಹಾಕಿದ್ರು. ಒಂದು ಗಡಿಕಲ್ಲು ಒಂದು ಕಲ್ಲು ಉಂಟು ಇಲ್ಲಿ, ಅದು ಸುಬ್ರಹ್ಮಣ್ಯ ಅದು ನಾವಿಲ್ಲಿ ಉಂಟು, ಅದು ಇಲ್ಲಿ ಉಂಟು, ಅದು ಗಡಿಕಲ್ಲು ಅಂತೇಳಿ ಮೊದಲು ಪೂರ್ವಕಾಲದಲ್ಲಿ. ಆಗ ಕಲ್ಮಕಾರ ಕೊಲ್ಲಮೂರದ ಒಂದು ಗಡಿಯೊಂದು ಹಿಂಗಾಡು ಮಾಡುವಾಗ ಒಂದು ಕಲ್ಲು ಉಂಟು, ಒಂದು ಕಲ್ಲೊಂದು ಅದು ಸರ್ಪಲ್ಲ ಉಂಟು. ಹಾಗೆ ಇಲ್ಲಿ ಹೆಸರು ಗಡಿಕಲ್ಲು. ಓಕೆ, ಆ ಗಡಿಕಲ್ಲು ಅಂತ ಹೇಳುವಂಥ ಹೆಸರಿಗೂ ಮತ್ತು ಈ ಒಂದು ಗ್ರಾಮಕ್ಕೂ ಒಂದು ಅಂದವಾದ ಒಂದು ವಿಷ್ಣುಮೂರ್ತಿಯ ದೇವಸ್ಥಾನ ಕೂಡ ಆಗ್ತದೆ. ಅದರ ರೂವಾರಿಯಾಗಿ ಕೂಡ ನೀವು ಎಲ್ಲ ನಡೆಸ್ಕೊಂಡು ಹೋಗ್ತಾರೆ. ಪ್ರತಿ ಸಂಕ್ರಮಣ ಇಲ್ಲಿ ಮಾಮೂಲು ಪೂಜೆ ಆಗುವಂಥದ್ದು. ಮತ್ತು ವರ್ಷಕ್ಕೆ 6 ತಂಬಿಲ. ಈ ತಂಬಿಲು ಆಗೋ ದಿನಕ್ಕೆ ಆಗ ದರ್ಶನ ಬರಬೇಕು. ದರ್ಶನ ಉಂಟು, ಅದು ಆಯುಧ ತೆಗಿಲಿಕ್ಕೆ ಉಂಟು. ದರ್ಶನಲ್ಲಿ ನುಡಿಗಟ್ಟೆ ಕೊಡುವುದು ಹೀಗೆಲ್ಲ ಅದು ವರ್ಷಕ್ಕೆ ಒಂದು 6 ತಂಬಿಲ
ತಂಬಿಲ ಉಂಟು. ಬಾಕಿ ಪ್ರತಿ ಸಂಕ್ರಮಣಕ್ಕೆ ಪೂಜೆ, ಮಾಮೂಲಿ ಪೂಜೆ. ಓಕೆ. ಹಾಗೆ ಎಲ್ಲ 10 ಜನ ಸೇರಿಕೊಂಡು ಹಾಗೆ ಮಾಡ್ತಾ ನಾವು ಬರ್ತಿದ್ದೆವು. ಓಕೆ, ನಮಗೆ ಕೂಡ ಖುಷಿ. ദേഹപ്രയത്നം ചെയ്യുക കേട്ടോ. നിങ്ങളാൽ കഴിയും വിധം അവിടെ എന്തൊരു കുറവടി വന്നാലും അതെല്ലാം മഹാവിഷ്ണുമൂർത്തി പൊറുത്തിട്ട് ഭാവിയെങ്കിൽ ഇതിനേക്കാൾ ഉപരിയായിട്ടും നല്ലത് വരുത്തുവാൻ, നല്ല കർമ്മങ്ങൾ ചെയ്യുവാൻ ഈ ഭഗവാൻ അനുകൂലം ഉണ്ടാക്കി തരുമെന്ന് കണ്ടുകൊള്ളാം.
ಓಕೆ, ನಮ್ಮ ಜೊತೆ ಈಗ ದಿನೇಶ್ ಕುಮಾರ್ ಮಡ್ತಿಲ್ ಅವರು ಈ ಒಂದು ದೇವಸ್ಥಾನದ ಅಧ್ಯಕ್ಷರಿದ್ದಾರೆ. ಅವರ ಜೊತೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳುವ. ಎಲ್ರಿಗೂ ನಮಸ್ಕಾರ. ನಾವು ಗಡಿಕಲ್ಲು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಅಧ್ಯಕ್ಷನಾಗಿ ನಾನು 2019ರಿಂದ ಅಧ್ಯಕ್ಷನಾದೆ. ಆ ಹಿಂದೆ ನಾನು BC ವಸಂತ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಆಡಳಿತ ಸಮಿತಿ ಇತ್ತು, ಅದರಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ದೆ. ಆ ಸಂದರ್ಭದಲ್ಲಿ ನಾವು ಮತ್ತು ಲವಿತ್ ಪಡ್ಪು ಮತ್ತು 10, 12, 13 ಜನ ನಾವು ಸೇವೆ ಸಲ್ಲಿಸಿದ್ದೆವು. ಅದರಲ್ಲಿ ನಮ್ಮ ಇವರು ರಾಮಚಂದ್ರ ಕುಳ್ಕುಂದ ಅವರು ಪ್ರಧಾನ ಪೂಜಾರಿಯಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ದರು. ಇವರು ನಮ್ಮ ಹಿರಿಯರು ಕೃಷ್ಣ ಪನ್ನೆ ಅವರು ನಮ್ಮ ಕಲೆಕಾರಾಗಿ ಅದೇ ರೀತಿಯಲ್ಲಿ ನಮಗೆ ಒಂದು ಮಾರ್ಗದರ್ಶಕರ ಕೆಲಸ ಮಾಡ್ತಾಯಿದ್ದಾರೆ. ಅದೇ ಇವರ ತಮ್ಮ ನಾರಾಯಣ ಪನ್ನೆ ಅವರು ನಮ್ಮ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಸತೀಶ್ ಟಿ ಅವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದೇ ರೀತಿ ಪುರುಷೋತ್ತಮ ಗಡಿಕಲ್ರವರು ಜೊತೆ ಕಾರ್ಯದರ್ಶಿಯಾಗಿ, ಅದೇ ರೀತಿ ಸದಸ್ಯರುಗಳಾಗಿ ವೆಂಕಟರಮಣ KK ಅವರು, ಅವರ ತಂದೆ ಆರಂಭಿಕ ಹಂತದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಕೊಪ್ಪಡ್ಕ ಮಹಂತಂದವರು. ತದನಂತರ ಗೋಪಾಲಗೌಡ ಕೊಪ್ಪಡ್ಕ ಅಂತ, ಮತ್ತು ಸುಕನ್ಯಾ ಶಂಭಾಯಿ ಭಟ್ ಅಂತ ಇದ್ದರು, ಅವರು ಈಗ ಇಲ್ಲ. ಅವರ ಬದಲಿಗೆ ನಾವು ತೇಜಾವತಿ ಅಂಬೇಕಲ್ ಅಂತ ಸೇರ್ಪಡೆ ಮಾಡಿದೆ. ಅದೇ ರೀತಿ ಶಾಲಿನಿ ಗಡಿಕಲ್ಲು, ನಾರಾಯಣ ಗಡಿಕಲ್ಲು ಅವರು ನಮ್ಮ ಸಮಿತಿಯವರು. ಓಕೆ, ಇದಿಷ್ಟು ನಿಮ್ಮ ಒಂದು ಕಮಿಟಿ. ಕಮಿಟಿಯಿಂದ ಹಾಗೆ ಊರ ಜನರ ಎಲ್ಲರ ಸಹಕಾರದಿಂದ ಮುಂದಿನ ಅಭಿವೃದ್ಧಿ ಅಥವಾ ಬೆಳವಣಿಗೆ ಯಾವ ರೀತಿ ನಡೀತಾ ಉಂಟು ಅಥವಾ ಬ್ರಹ್ಮಕಲಶೋತ್ಸವ ಶೋ ಇದರ ಬಗ್ಗೆ ಏನು? ನಾನು 2019ರಲ್ಲಿ ಅಧ್ಯಕ್ಷನಾಗಿ ನೇಮಕೊಂಡೆ. ತದನಂತರ ಬಹಳಷ್ಟು ಒಂದು ಪ್ರಪಂಚಕ್ಕೆ ಬಂದೊಂದು ಸಮಸ್ಯೆ, ಕೊರೋನಾ ಸಮಸ್ಯೆ. ಆ ಸಂದರ್ಭದಲ್ಲಿ ಕೇವಲ 1.5 ವರ್ಷದ ಅವಧಿಯಲ್ಲಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ರಶ್ನಾ ಚಿಂತನೆ ಕಂಡು ಬಂದಿತ್ತು. ಊರವರ ಸಹಕಾರ ಮತ್ತು ನಮ್ಮ ಆಡಳಿತ ಸಮಿತಿ ಮತ್ತು ಸಮಸ್ತ ಭಕ್ತರುಗಳ ಸಹಕಾರದಿಂದ 68 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಜಮೆಯಾಗಿ ಈ ಒಂದು ವ್ಯವಸ್ಥೆಯ ಒಂದು ಇಂಥ ಒಂದು ಸುಸಜ್ಜಿತವಾದಂಥ ಮತ್ತೊಂದು ಯೋಗ್ಯವಾದ ಮತ್ತೊಂದು ಭವ್ಯವಾದಂಥ ಒಂದು ದೇವಸ್ಥಾನ ಆಗಿ ಬಂತು. ತದನಂತರ ನಾವು ಗುಳಿಯನ ಕಟ್ಟೆ ಅದೆಲ್ಲ ಮಾಡಿಕೊಂಡು ಬಂದಿದೆ. ತದನಂತರ ನಮ್ಮ ಊರ ಸಹಕಾರ ತುಂಬ ಇದೆ. ಯಾಕಂದರೆ ಇಲ್ಲಿ ಶ್ರಮದಾನ ಮೂಲಕವೇ ನಾವು ಹೆಚ್ಚಿನ ವ್ಯವಸ್ಥೆ ಮಾಡಿದ್ದು. ಈಗ ಹಿರಿಯರಾದ ಕೃಷ್ಣ ಪನ್ನೆ ಅವರು ಹೇಳಿದಾಗೆ ನಾವೆಲ್ಲ ಶ್ರಮದಾನ ಮೂಲಕವೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಿದ್ದು. ಹಾಗೆ ಇನ್ನು ಮುಂದಿನ ದಿವಸಗಳಲ್ಲಿ ನಾವು ನಮಗೆ ಈಗ ಇಷ್ಟೆಲ್ಲ ನಾವು ಮಾಡಿದರೂ ಕೂಡ ನಮಗೆ ಸರ್ಕಾರದ 2 ಲಕ್ಷ ಅನುದಾನ ಬಂದಿದೆ. ನಮಗೆ ನಮ್ಮದೇ ಆದ ಸ್ವಂತ ಸ್ಥಳ ಇಲ್ಲ, ಅದೇ ನಾವು ದೊಡ್ಡ ಒಂದು ಕೊರತೆ ಇದೆ. ಇನ್ನೇನು ಕೆಲವು ದಿವಸಗಳಲ್ಲಿ ಒಂದು ರೆಕಾರ್ಡ್ ಆಗುವಂಥ ಒಂದು ಶುಭ ಸೂಚನೆ ನಮಗೆ ಸಿಕ್ಕಿದೆ. ಹಾಗಾಗಿ ಅದೊಂದು ನಮಗೆ ದೊಡ್ಡ ಯಶಸ್ಸು. ಸರ್ಕಾರ ಮಟ್ಟಕ್ಕೂ ಮತ್ತು ನಮ್ಮ ಜನಪ್ರತಿನಿಧಿಗಳು ಹಾಗೆ ಅದೇ ರೀತಿ ಊರ ಭಕ್ತರೆಲ್ಲ ಸಹಕಾರ. ಮತ್ತು ನಮಗೆ ಇನ್ನು ಮುಂದಿನ ದಿವಸಗಳಲ್ಲಿ ನಮಗೆ ಸಂಕ್ರಮಣ ದಿವಸ ಈಗ ಹಲವು ದಾನಿಗಳು ಕೆಲವೊಂದು ವಿಚಾರಗಳನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನಮಗೆ ಅಗತ್ಯ ವಸ್ತುಗಳು ನಮಗೆ ಬೇಕಾಗಿರ್ತದೆ. ಹಾಗೆ ದಾನಿಗಳ ಮುಖಾಂತರವೇ ನಾವೆಲ್ಲ ಮನವಿ ಮಾಡಿದರೆ ಅವರು ನಮಗೆ ತುಂಬ ಸ್ಪಂದನೆ ಮಾಡ್ತಾರೆ. ನಮಗೆ ಇಲ್ಲಿ ಏನು ನಾವು ಕಳೆದ ವರ್ಷದವರೆಗೆ ನಾವು ಸ್ವಲ್ಪ ಸಾಲದಲ್ಲಿದ್ದೇವೆ. ಈ ವರ್ಷ ನಮಗೆ ಕಳೆದ ವರ್ಷದಿಂದ ನಾವು ಸಾಲದಿಂದ ವಿಮುಕ್ತರಾಗಿದ್ದೇವೆ. ಹಾಗಾದರೆ ಈ ದೈವದ ಒಂದು ಕಾರಣಿಕ. ಯಾಕಂದರೆ ನಾವು ಈ ದೈವದ ಒಂದು ವ್ಯವಸ್ಥೆಯಲ್ಲಿ ಯಾರೂ ಕೂಡ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ವ್ಯವಸ್ಥೆಗಳಿಗೆ ಈ ದೈವ ಮತ್ತು ಗುಳಿಗರಾಜನ್ನು ನಂಬಿಕೊಂಡು ಹೋದರೆ ಅವರಿಗೆ ಎಲ್ಲಿ ಕೂಡ ಕುಂದುಕೊರತೆ ಬಂದದಿಲ್ಲ. ಹಾಗಾಗಿ ನಾವು ಆ ಬಗ್ಗೆ ನಮಗೆ ಒಂದು ನಾವು ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಒಂದು ಸೇವೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದ್ದು ನಮಗೆ ಭಾರಿ ಒಂದು ಪುಣ್ಯದ ವ್ಯವಸ್ಥೆ ಅಂತೇಳಿ ನಾವು ನೆನೆಸ್ಕೊಳ್ತೀವಿ. ಓಕೆ, ನಮಗೆ ಕೂಡ ಖುಷಿ. ಈ ಒಂದು ದೇವಸ್ಥಾನವನ್ನು ನೀವೆಲ್ಲರೂ ಸೇರಿ ಇಷ್ಟೊಂದು ಚೆನ್ನಾಗಿ ಅಂದ ಕಾಣಿಸ್ತಾ ಇದ್ದಾರೆ, ಹಾಗೆ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದೀರಾ. ಹಾಗೆ ಎಲ್ಲರೂ ಕೂಡ ಧನ್ಯವಾದಗಳು.